ಒಂದು ಸಣ್ಣ ಹಳ್ಳಿಯ ಗೀತಾ ಎಂಬ ಹುಡುಗಿಯು ವಾಸವಾಗಿತ್ತು. ಮನೆಯ ಪಕ್ಕದಲ್ಲಿ ದೊಡ್ಡ ಹಳೆಯ ಹಲಸಿನ ಮರ ನಿಂತಿತ್ತು. ಅದರ ದಪ್ಪವಾದ ಕಾಂಡ, ಅಗಲವಾದ ಕೊಂಬೆಗಳು, ಗಟ್ಟಿಯಾದ ಹಸಿರು ಎಲೆಗಳು ನೋಡಲು ಅದ್ಭುತವಾಗಿತ್ತು. ಬೇಸಿಗೆ ಬಂದಾಗ ಅದರ ಮೇಲೆ ದೊಡ್ಡ ದೊಡ್ಡ ಹಲಸಿನ ಹಣ್ಣುಗಳು ತೂಗುತ್ತಿರುತ್ತವೆ. ಹಳ್ಳಿಯ ಮಕ್ಕಳು ಶಾಲೆ ಮುಗಿಸಿ ಬಂದು ಆ ಮರದ ಕೆಳಗೆ ಆಟ ಆಡುತ್ತಿದ್ದರು. ಆದರೆ ಎಲ್ಲರಿಗಿಂತ ಹೆಚ್ಚು ಆ ಮರವನ್ನು ಪ್ರೀತಿಸಿದವನು ರಾಹುಲ್ ಎಂಬ ಚಿಕ್ಕ ಹುಡುಗ. ರಾಹುಲ್ ಪ್ರತಿದಿನ ಮರಕ್ಕೆ ಮಾತಾಡುತ್ತಿದ್ದ. ಮರ ಸ್ನೇಹಿತ, ಇಂದು ನನಗೆ 10ರಲ್ಲಿ 9 ಮಾರ್ಕ್ ಬಂದಿದೆ. ಇಂದು ನಾನು ಆಟದಲ್ಲಿ ಗೆದ್ದೆ. ಗಾಳಿ ಬೀಸಿದಾಗ ಎಲೆಗಳು ಶಬ್ದ ಮಾಡುತ್ತವೆ. ರಾಹುಲ್ಗೆ ಅದು ಮರ ಉತ್ತರ ಕೊಟ್ಟಂತೆ ಅನಿಸುತ್ತಿತ್ತು. ಒಂದು ದಿನ ರಾಹುಲ್ ತುಂಬ ದುಃಖದಲ್ಲಿದ್ದ. ಅವನ ಅಮ್ಮ ಅಸ್ವಸ್ಥಳಾಗಿದ್ದಳು. ಮನೆಯಲ್ಲಿ ಹಣ ಇರ್ಲಿಲ್ಲ. ಅವನು ಮರದ ಕೆಳಗೆ ಕೂತು ಅತ್ತನು. ನಾನ್ ಏನ್ ಮಾಡ್ಲಿ ಎಂದು ಕೇಳಿದ. ಅಷ್ಟರಲ್ಲಿ 2 ದೊಡ್ಡ ಹಲಸಿನ ಹಣ್ಣುಗಳು ಕೆಳಗೆ ಬಿದ್ದವು. ರಾಹುಲ್ ಕಣ್ಣೀರನ್ನು ತೊಳೆದು ನಿಂತನು. ನೀನೇ ಸಹಾಯ ಮಾಡ್ತೀಯಾ ಎಂದು ನಕ್ಕನು. ಅವನು ಹಣ್ಣುಗಳನ್ನು ಮಾರಾಟ ಮಾಡಿ ಔಷಧಿ ತೆಗೆದುಕೊಂಡು